Hallelujah. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. It's nice to be in the presence of God. ದೇವರ ಪ್ರಸನ್ನತೆಯಲ್ಲಿ ಕಂಡುಬರುವುದು ಬಹಳ ವಿಶೇಷವಾದದ್ದು, ಸುಂದರವಾದದ್ದು. Whatever the problem we are facing and whatever the path we are taking, we know when we come to God's presence, God will guide us. ನಾವು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ರು, ನಮ್ಮ ಮಾರ್ಗವು ಯಾವುದೇ ಆಗಿದ್ದರೂ ದೇವರ ಪ್ರಸನ್ನತೆಯಲ್ಲಿ ಬರುವಂಥ ಸಮಯದಲ್ಲಿ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. Hallelujah. 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 Whatever the issues that we are facing today, ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದರು, we know the answer is with God. ನಮಗೆ ಬರುವಂತ ಉತ್ತರವು ದೇವರ ಬಳಿಯಲ್ಲಿದೆ ಎಂಬುದಾಗಿ ನಮಗೆ ಗೊತ್ತು. Hallelujah. 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 This morning just want to place before you the topic of this sermon, arise, eat, that the journey is too great for you. ಇಂದಿನ ದಿನದ ದೇವರ ಸಂದೇಶದ ಶೀರ್ಷಿಕೆಯು ಎದ್ದು ಊಟ ಮಾಡು, ಯಾಕೆಂದರೆ ನಿನ್ನ ಜೀವನದ ಪಯಣವು ಇನ್ನೂ ಬಹಳಷ್ಟಿದೆ. There are races that we must run. ನಮ್ಮ ಜೀವಿತದಲ್ಲಿ ನಾವು ಪಂದ್ಯದಲ್ಲಿ ಓಡಬೇಕಾಗಿದೆ. There are victories to be won. ಇನ್ನು ಜಯವೂ ಸಹ ಗಳಿಸಬೇಕಾಗಿದೆ. Hallelujah. Hallelujah. There are races that we must run. ಪಂದ್ಯದಲ್ಲಿ ನಾವು ಓಡಬೇಕಾಗಿದೆ. And there are victories to be won. ಜಯವನ್ನು ಗಳಿಸಬೇಕಾಗಿದೆ. But at times we get discouraged. ಆದರೆ ಕೆಲವು ವೇಳೆಗಳಲ್ಲಿ ನಾವು ಸೋತು ಹೋಗುತ್ತೇವೆ. And we think that we have come to the end of our lives. ಆಗ ನಾವು ನಮ್ಮ ಜೀವಿತದ ಕೊನೆಗೆ ಬಂದಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. Or maybe that we don't want to continue this life anymore. ನಮ್ಮ ಜೀವಿತದ ಪಯಣವನ್ನು ಇನ್ನು ಮುಂದಕ್ಕೆ ನಾವು ಬೆಳೆಸುವುದಕ್ಕೆ ಬಯಸುವುದಿಲ್ಲ. Our journey, we think that we have come to the end. ನಮ್ಮ ಪ್ರಯಾಣದ ಕೊನೆಗೆ ನಾವು ಬಂದಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. Somehow people don't want to continue the journey of their lives. ಜೀವನದ ಪಯಣವನ್ನು ಇನ್ನು ಕೆಲವರು ಅದನ್ನು ಮುಂದುವರಿಸುವುದಕ್ಕೆ ಬಯಸುವುದಿಲ್ಲ. There are three reasons why people don't want to continue their life journey. ಯಾಕೆ ಜನರು ತಮ್ಮ ಜೀವನದ ಪಯಣವನ್ನು ಮುಂದುವರಿಸುವುದಕ್ಕೆ ಬಯಸುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಮೂರು ಕಾರಣಗಳುಂಟು. Firstly, in their lives they face lot of problems. ಮೊದಲನೇದಾಗಿ ಅವರ ಜೀವಿತದಲ್ಲಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇರ್ತಾರೆ. Maybe the pain and the suffering which they are passing through, they do not want to continue anymore. ಅವರು ತಮ್ಮ ಜೀವಿತದಲ್ಲಿ ಎದುರಿಸುತ್ತಿರುವಂಥ ಆ ಒಂದು ಸಮಸ್ಯೆಗಳು ಮತ್ತು ನೋವುಗಳು ನರಳುವಿಕೆಯಿಂದ ತಮ್ಮ ಜೀವನದ ಪಯಣವನ್ನು ಮುಂದುವರಿಸುವುದಕ್ಕೆ ಬಯಸುವುದಿಲ್ಲ. Either to their life is miserable life with so many uncertainties. ಅವರ ಜೀವಿತದಲ್ಲಿ ಅನಿರೀಕ್ಷಿತವಾದಂಥ ಕಾರ್ಯಗಳು ನೆರವೇರುವುದರಿಂದ ಆ ಒಂದು ಪಯಣವನ್ನು ಮುಂದುವರಿಸುವುದಕ್ಕೆ ಬಯಸುವುದಿಲ್ಲ. They are not interested anymore to continue such uncertain, painful journey. ಅವರು ತಮ್ಮ ಜೀವಿತದಲ್ಲಿ ಅನಿರೀಕ್ಷಿತವಾದಂಥ ನೋವುಗಳನ್ನು ಎದುರಿಸುವುದಕ್ಕೆ ಬಯಸದೆ ಪ್ರಯಾಣವನ್ನು ಮುಂದುವರಿಸುವುದಿಲ್ಲ. Enough is enough. I tried all my best to somehow to bring joy, peace and happiness in my life, but I failed, they say. ನಾನು ನನ್ನ ಜೀವಿತದಲ್ಲಿ ಸಂತೋಷವನ್ನು ಆನಂದವನ್ನು ಕಾಣುವುದಕ್ಕೆ ಎಷ್ಟೋ ಪ್ರಯತ್ನಿಸಿದೆನೋ, ಆದರೂ ಸಹ ಎಲ್ಲ ಸಮಯಗಳಲ್ಲಿ ನೋವನ್ನು ಅನುಭವಿಸುತ್ತಾ ಇದ್ದೇನೆ. ಆದ್ದರಿಂದ ಜೀವನ ನನಗೆ ಸಾಕಾಯಿತು ಎಂಬುದಾಗಿ ಹೇಳುತ್ತಾರೆ. I do all the time good things, but I get only bad things in my life. ನಾನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೇನೆ, ಆದರೂ ನನಗೆ ಕೆಟ್ಟದ್ದೇ ಬರುತ್ತದೆ. All my efforts to bring goodness in my life, I miserably fail.
ನಾನು ನನ್ನ ಜೀವಿತದಲ್ಲಿ ಒಳ್ಳೆತನ ಬರಬೇಕೆಂಬುದಾಗಿ ಪ್ರಯತ್ನಿಸುತ್ತೇನೆ, ಆದರೂ ಸಹ ಅದರಲ್ಲಿ ಸೋತು ಹೋಗುತ್ತೇನೆ. Enough, Lord, enough. ದೇವರೇ, ಸಾಕಾಯಿತು. I don't want to continue this life anymore. ಈ ಒಂದು ಜೀವನದ ಪಯಣವನ್ನು ನಾನು ಮುಂದುವರಿಸುವುದಕ್ಕೆ ಬಯಸುವುದಿಲ್ಲ. Let my journey be ended, O God. ನನ್ನ ಜೀವನದ ಪಯಣವು ಇಲ್ಲಿಗೆ ಮುಗಿಯಲಿ ದೇವರೇ. And this, secondly, we have another reason. ಎರಡನೇದಾಗಿ ಇನ್ನೊಂದು ಕಾರಣ ಉಂಟು. Even if we want to live, others will not let us to live. ನಾವು ಜೀವನದ ಪಯಣದಲ್ಲಿ ಮುಂದುವರಿಸಬೇಕೆಂಬುದಾಗಿ ಬಯಸಿದರೂ ಬೇರೆಯವರು ಬಿಡೋದಿಲ್ಲ. Somehow they want to end our lives. ಅವರು ನಮ್ಮ ಜೀವನವನ್ನು ಹೇಗಾದರೂ ಮುಗಿಸಬೇಕು ಎಂಬುದಾಗಿ ಕಾಯ್ತಾ ಇರ್ತಾರೆ. They create problem. ಅವರು ಸಮಸ್ಯೆಗಳನ್ನು ಹುಟ್ಟಿಸುತ್ತಾರೆ. They force us to end our journey. ನಾವು ನಮ್ಮ ಜೀವನದ ಪಯಣವನ್ನು ಮುಗಿಸಿಕೊಳ್ಳಬೇಕೆಂಬುದಾಗಿ ಅವರು ಒತ್ತಡ ಹೇರುತ್ತಾರೆ. Though we do good things to them, still they want our journey to be ended. ನಾವು ಅವರಿಗೆ ಒಳ್ಳೆಯದನ್ನು ಮಾಡಿದರೂ ಸಹ ಅವರು ನಮ್ಮ ಜೀವನವನ್ನು ಹೇಗಾದರೂ ಮುಗಿಸಬೇಕೆಂಬುದಾಗಿ ಕಾಯುತ್ತಿರುತ್ತಾರೆ. And thirdly, in other group of people who want to end their lives. ಮೂರನೇದಾಗಿ ಇನ್ನೂ ಜನರು ತಮ್ಮ ಜೀವನದ ಪಯಣವನ್ನು ಮುಗಿಸಿಕೊಳ್ಳಬೇಕೆಂಬುದಾಗಿ ಇರುವಂತವರು, Oh, so far, Lord, everything is fine. ಇಷ್ಟರವರೆಗೂ ಎಲ್ಲವೂ ಚೆನ್ನಾಗಿದ್ದು ದೇವರೇ, Somehow I managed my life. ಹೇಗೋ ನನ್ನ ಜೀವನವನ್ನು ನಾನು ನಡೆಸುತ್ತಾ ಇದ್ದೇನೋ, I have not faced all that critical problems in my life. ನಾನು ಅಷ್ಟು ಸಮಸ್ಯೆಗಳನ್ನು ನನ್ನ ಜೀವಿತದಲ್ಲಿ ಎದುರಿಸುತ್ತಾ ಇಲ್ಲ. I am leading a peaceful, calm life. ನಾನು ನನ್ನ ಜೀವನದಲ್ಲಿ ಒಂದು ಸಮಾಧಾನದ ಜೀವನವನ್ನು ನೆಮ್ಮದಿಯಾಗಿ ನಡೆಸುತ್ತಾ ಇದ್ದೇನೆ. But still, Lord, I want to end this life. Enough. ಆದರೂ ಸಹ ದೇವರೇ, ನನ್ನ ಜೀವನದ ಪಯಣವನ್ನು ನಾನು ಮುಗಿಸಿಕೊಳ್ಳಲು ಬಯಸುತ್ತಾ ಇದ್ದೇನೆ. Because I don't want to face uncertain future. ನನಗೆ ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಅನಿರೀಕ್ಷಿತವಾದಂಥ ನೋವುಗಳನ್ನು ಅನುಭವಿಸುವುದಕ್ಕೆ ನನಗೆ ಇಷ್ಟವಿಲ್ಲ. I want to pass away when I am happy. ನಾನು ಸಂತೋಷವಾಗಿರಬೇಕಾದ್ರೇನೆ ನನ್ನ ಜೀವನವನ್ನು ಮುಗಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. Let me close my eyes when everything is fine. ಎಲ್ಲವೂ ಚೆನ್ನಾಗಿರುವಾಗಲೇ ನಾನು ಕಣ್ಣು ಮುಚ್ಚಬೇಕೆಂಬುದಾಗಿ ಬಯಸುತ್ತೇನೆ. I don't know what my future will bring to me. ನನ್ನ ಭವಿಷ್ಯತ್ತು ನನಗೆ ಹೇಗಿರುತ್ತದೋ ಗೊತ್ತಿಲ್ಲ. When everything is shining and everything is fine, Lord, let me go. ಎಲ್ಲವೂ ಚೆನ್ನಾಗಿರುವಂತ ಸಮಯದಲ್ಲಿ ನನ್ನ ಜೀವನವನ್ನು ನಾನು ಮುಗಿಸಿಕೊಂಡು ಹೋಗೋಣ ಎಂಬುದಾಗಿ ಕಾಯುತ್ತಿದ್ದೇನೆ. Because any more living is not going to benefit anybody, and nothing. I cannot do anything further. ಇನ್ನು ಮುಂದೆ ನಾನು ಜೀವಂತವಾಗಿರೋದ್ರಿಂದ ಯಾರಿಗೂ ಏನು ಪ್ರಯೋಜನವಿಲ್ಲ, ನನ್ನ ಕೈಯಿಂದ ಅವ್ರಿಗೆ ಏನು ಮಾಡೋದಕ್ಕೂ ಆಗೋದಿಲ್ಲ. ಆದ್ದರಿಂದ ನಾನು ಜೀವನವನ್ನು ಮುಗಿಸಿಕೊಂಡು ಹೋಗೋದೇ ಸರಿ ಎಂಬುದಾಗಿ ಇನ್ನು ಕೆಲವರು ಬಯಸುತ್ತಾರೆ. I am certain no more any good things come from me. ನನ್ನಿಂದ ಇನ್ನು ಮುಂದೆ ಯಾವುದು ಒಳ್ಳೆಯದನ್ನು ಮಾಡೋದಕ್ಕಾಗ್ತಾ ಇಲ್ಲ. I don't have any strength, any power to do anything good further. ನಾನು ಮುಂದೆ ಬೇರೆಯವರಿಗೆ ಒಳ್ಳೆಯದು ಮಾಡೋದಕ್ಕೆ ನನಗೆ ಬಲವಾಗಲಿ, ನನಗೆ ಆ ಒಂದು ಅಧಿಕಾರವಾಗಲಿ ಇಲ್ಲ. Have you seen such a group of people? ಈ ರೀತಿಯಾದಂಥ ಜನರನ್ನು ನೋಡಿದ್ದೀರಾ? If you see most of the celebrities, when they are in the peak of their career, they immediately announce the retirement. ನೀವು ಚೆನ್ನಾಗಿ ಬೆಳೆದು ಬಂದಿರುವಂಥ ವ್ಯಕ್ತಿಗಳನ್ನು ಗಮನಿಸಿ ನೋಡಬೇಕಾದ್ರೆ ಅವರು ತಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಂಥ ಸಮಯದಲ್ಲಿ ನಿವೃತ್ತಿಯಾಗುತ್ತೇನೆ ಎಂಬುದಾಗಿ ಅವರು ಹೇಳಿಬಿಡ್ತಾರೆ. Especially sports people will say when they have won a great medal or in great sports, the next day they announce retirement rather than continuing. You say, oh, I have done this, so I'll continue to do this. No, they say, now is the time for me to retire. ಕ್ರೀಡಾಪಟುಗಳನ್ನು ಗಮನಿಸಿ ನೋಡಬೇಕಾದ್ರೆ ಅವರು ಹೇಳುವಂಥದ್ದು, ಅವರ ಜೀವಿತದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಪದಕವನ್ನು ಗೆದ್ದ ಮೇಲೆ ಅವರು ಮರುದಿನವೇ ಹೇಳಿಬಿಡುತ್ತಾರೆ, ನಾನು ನಿವೃತ್ತನಾಗುತ್ತೇನೆ ಎಂಬುದಾಗಿ.
Because they have the fear of the future. ಯಾಕೆಂದರೆ ಅವರಿಗೆ ಭವಿಷ್ಯತ್ತಿನ ಬಗ್ಗೆ ಭಯ ಉಂಟು. Tomorrow, I don't know what is going to happen to me. ನಾಳೆ ನನಗೆ ಏನಾಗುತ್ತದೋ ನನಗೆ ಗೊತ್ತಿಲ್ಲ. I may be a failure tomorrow. ನಾಳೆ ಒಂದು ವೇಳೆ ನಾನು ಸೋತು ಹೋಗಬಹುದು. I can't face the shame. ನಾನು ಆ ಒಂದು ನಾಚಿಕೆಗೇಡಿತನದಿಂದ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. Now I am flying very high. People are, appreciating me. Tomorrow, if I fall down, what people can talk about me, I cannot face that thing. ಈ ಒಂದು ದಿನದಲ್ಲಿ ನಾನು ಎಲ್ಲವನ್ನು ಪಡೆದುಕೊಂಡವನಾಗಿ ಜನರಿಂದ ಹೊಗಳಿಕೆಯನ್ನು ಪಡೆದುಕೊಳ್ಳುತ್ತಾ ಇದ್ದೇನೆ. ನಾಳೆ ಒಂದು ವೇಳೆ ನಾನು ಸೋತು ಹೋದರೆ ನನ್ನ ಬಗ್ಗೆ ಜನರು ಏನು ಹೇಳ್ತಾರೋ ಎನ್ನುವಂತ ಭಯ. So all three types of people are there. ಆದ್ದರಿಂದ ಈ ಮೂರು ರೀತಿಯಾದಂತ ಜನರುಂಟು. The people who are sitting this side and this side, we fall into this category only. ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರು ಈ ರೀತಿಯಾದಂತ ಈ ಮೂರು ಗುಣಗಳಲ್ಲಿ ಕಾಣಲ್ಪಡುವಂತ ಜನರಲ್ಲಿ ನಾವು ಕಾಣಲ್ಪಡುತ್ತೇವೆ. Let's have some references from Bible. ನಾವು ಸತ್ಯವೇದದಿಂದ ಇದಕ್ಕೆ ವಾಕ್ಯಗಳನ್ನು ನೋಡೋಣ. In 1 Kings chapter 19 verse 4 and 5 and 6 says, ಒಂದು ಅರಸುಗಳು 19ನೇ ಅಧ್ಯಾಯ 4, 5, 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. it was talking about the life journey of the great prophet Eli. ಇದು ಎಲಿಯನ ಒಂದು ಜೀವನ ಚರಿತ್ರೆಯನ್ನು ಸೂಚಿಸುತ್ತದೆ. He achieved great things in his life. ಆತನು ತನ್ನ ಜೀವಿತದಲ್ಲಿ ಹೆಚ್ಚಾದಂತ ಕಾರ್ಯಗಳನ್ನು ಸಾಧಿಸಿದ್ದನು. A man of God with a lot of talents and power. ಈ ಮನುಷ್ಯನು ದೇವರ ಒಬ್ಬ ವ್ಯಕ್ತಿ ದಾಸನಾಗಿ ಕಾಣಲ್ಪಡುತ್ತಾನೆ ಮತ್ತು ತನ್ನ ಜೀವಿತದಲ್ಲಿ ಬಹಳ ಕಾರ್ಯಗಳನ್ನು ಸಾಧಿಸಿದಂತವನು. He brought fire from heaven. ಆತನು ಆಕಾಶದಿಂದ ಬೆಂಕಿಯನ್ನು ಇಳಿಸಿದಾತನು. And he killed 500 Pagal's prophets. ಅಲ್ಲಿ ಬಾಳನ 500 ಪ್ರವಾದಿಗಳನ್ನು ಕೊಂದಾತನು. Oh, such a powerful, miracle working prophet. ಆತನು ಬಹಳವಾಗಿ ಅದ್ಭುತವಾದಂತ ಕಾರ್ಯಗಳನ್ನು ನೆರವೇರಿಸಿದಂತ ಒಬ್ಬ ಪ್ರವಾದಿ. But one day this prophet now complains to God. He was just lying down under a bush. ಆದರೆ ಒಂದು ದಿನದಲ್ಲಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಈತನು ದೇವರಿಗೆ ಹೇಳುವಂತ ಮಾತು. Oh, he says to God, enough of my life. I want to die. ದೇವರೇ, ನನಗೆ ಸಾಕಾಯಿತು, ನಾನು ಇನ್ನು ಸಾಯಬೇಕೆಂಬುದಾಗಿ ಹೇಳುತ್ತಾ ಇದ್ದಾನೆ. Oh, I am no better than my forefathers. ನನ್ನ ಮೂಲ ಪಿತೃಗಳು ಗೊತ್ತು. I am not that great that you will, I'll be useful to you. ನಾನು ನನ್ನ ಮೂಲ ಪಿತೃಗಳ ರೀತಿಯಲ್ಲಿ ಶ್ರೇಷ್ಠವಾದಂತ ವ್ಯಕ್ತಿಯಲ್ಲ ನಿನಗೆ ಸೇವೆ ಮಾಡುತ್ತಾ ಇರುವುದಕ್ಕೆ. Now I am running for my life. ಈಗ ನಾನು ಜೀವಕ್ಕಾಗಿ ಓಡುತ್ತಾ ಇದ್ದೇನೆ. How long I keep on running like this? ನಾನು ಎಷ್ಟರವರೆಗೂ ಈ ರೀತಿಯಾಗಿ ಓಡುತ್ತಾ ಇರುವುದು? Every day of my life is really a miserable, fearful day. ಪ್ರತಿ ದಿನವೂ ನಾನು ಪ್ರಾಣಕ್ಕಾಗಿ ಹೋರಾಡುತ್ತಾ ನನ್ನ ಜೀವನದಲ್ಲಿ ನೋವನ್ನು ಅನುಭವಿಸುತ್ತಾ ಇದ್ದೇನೆ. Are you complaining like this? ನೀವು ಇದೇ ರೀತಿಯಾಗಿ ಕಾಣಲ್ಪಡ್ತಾ ಇದ್ದೀರಾ? Are you complaining to God, enough of my journey. I just really painful journey, oh God, and I'm running away. ದೇವರೇ, ನಾನು ಸಾಕಾಯಿತು, ನನಗೆ ನನ್ನ ಜೀವನ ಈಗ ನೋವಿನಿಂದ ತುಂಬಿದೆ, ನಾನು ಓಡಿ ಹೋಗುತ್ತಾ ಇದ್ದೇನೆ. This man wishes an end to his life journey. ಈ ಮನುಷ್ಯನು ತನ್ನ ಜೀವನವು ಸಾಕಾಯಿತು ಎಂಬುದಾಗಿ ಹೇಳಿ ಪ್ರಾಣವನ್ನು ಬಿಡಬೇಕೆಂಬುದಾಗಿ ಕಾಯುತ್ತಾ ಇದ್ದಾನೆ. But what God said to him? ಆದರೆ ದೇವರು ಅವನಿಗೆ ಹೇಳುವುದೇನು? God didn't bother what he said. ದೇವರು ಆತನಿಗೆ ಹೇಳಿದ್ದು, He said, hello, get up man, arise, eat. You have a long journey waiting for you. ದೇವರು ಆತನಿಗೆ ಹೇಳಿದ್ದು, ನೀನು ಎದ್ದು ತಿಂದು ಕುಡಿದು ಓಡು, ಯಾಕೆಂದರೆ ನಿನ್ನ ಜೀವನದ ಪಯಣವು ಬಹಳಷ್ಟಿದೆ. Oh, this man is thinking that is the end of his life. You want to end his life. But God says, hello, you are in the beginning of your life. You have a lot more to run.
ಈ ಮನುಷ್ಯನು ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು, ತನ್ನ ಜೀವನವನ್ನು ಮುಗಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ. ಆದರೆ ದೇವರು ಆತನಿಗೆ ಹೇಳುವಂತ ಮಾತು, ನೀನು ಎದ್ದು ನಡೆ, ಯಾಕೆಂದರೆ ಇದೇ ನಿನ್ನ ಜೀವನದ ಪ್ರಾರಂಭವಾಗಿದೆ. ಜೀವನದಲ್ಲಿ ನೀನು ಸಾಧಿಸಬೇಕಾಗಿರುವಂಥದ್ದು, ನಡೆಸಬೇಕಾಗಿರುವಂಥದ್ದು ಬಹಳಷ್ಟಿದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. Hallelujah. 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 Those who are sitting here, God's word to you. This is the beginning of your life. It is not the end of your life. ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರಿಗೆ ದೇವರು ಹೇಳುವಂತ ಮಾತು, ಇದು ನಿನ್ನ ಜೀವನದ ಕೊನೆಯಲ್ಲ, ಇದೇ ನಿನ್ನ ಜೀವನದ ಪ್ರಾರಂಭ. Whatever condition you are going through, ನೀನು ನಿನ್ನ ಜೀವಿತದಲ್ಲಿ ಯಾವುದೇ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದರೆ, whatever your wishes be, ನಿನ್ನ ಆಕಾಂಕ್ಷೆಗಳು ಏನೇ ಆಗಿದ್ದರು, God has a purpose and plan in your life. ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ತೀರ್ಮಾನ ಉಂಟು. You know why people take such decisions? Oh, it's enough, oh God. ಈ ದೇವರೇ ನನಗೆ ಸಾಕಾಯಿತು ಎಂಬುದಾಗಿ ಜನರು ಯಾಕೆ ಈ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ? Because at times we push to the corner and we think that we are alone and we are only facing that problem. ನಾವು ಕೆಲವು ವೇಳೆಗಳಲ್ಲಿ ಯಾರು ಇಲ್ಲದಂತೆ ಏಕಾಂಗಿಗಳಾಗಿ ಕಾಣಲ್ಪಟ್ಟು ನಾವು ಮಾತ್ರವೇ ಈ ಒಂದು ರೀತಿಯಾದಂಥ ನೋವನ್ನು ಅನುಭವಿಸುತ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುವುದರಿಂದ, The fear of loneliness, ನಮಗೆ ಏಕಾಂಗಿತನ, ಒಂಟಿತನವು ಕಾಡುತ್ತದೆ. the fear of lack of support, ನಮಗೆ ಸಹಾಯವು ಇಲ್ಲದೆ ಇರುವಂತ ಭಯ. we take a decision, enough Lord, enough. ಆಗ ನಾವು ಸಾಕು ದೇವರೇ ಎಂಬುವಂತ ಒಂದು I can't handle ತೀರ್ಮಾನ, it anymore. ನಾನು ಇನ್ನು ಮುಂದೆ ಯಾವುದನ್ನು ನಡೆಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. So we've been thinking that we are only doing everything. ನಾವು ತಿಳಿದುಕೊಳ್ಳುವಂಥದ್ದು ಪ್ರತಿ ಬಾರಿಯೂ ಎಲ್ಲವನ್ನು ನಡೆಸುತ್ತಾ ಇರುವುದು ನಾವೇ ಎಂಬುದಾಗಿ. It's I who do things. ನಾನೇ ಎಲ್ಲವನ್ನು ಮಾಡ್ತಾ ಇರೋದು. But God said to him, hello Heli, arise man, get up. ಆದರೆ ದೇವರು ಹೇಳುವಂತ ಮಾತು, ಎಲಿಯನೇ ಎದ್ದೇಳು. You rise from that thinking. ನೀನು ಆ ರೀತಿಯಾದಂತ ಆಲೋಚನೆಯಿಂದ ಹೊರಗೆ ಬಾ. Come out of that bad thinking in your lives. ನೀನು ತಪ್ಪಾದಂತ ಆಲೋಚನೆಯನ್ನು ಹೊಂದಿರುವುದರಿಂದ ಹೊರಗೆ ಬಾ. You are not alone. ನೀನು ಒಬ್ಬಂಟಿಗನಲ್ಲ, I am with you. ನಾನು ನಿನ್ನ ಸಂಗಡ ಇದ್ದೇನೆ. Where Eli was, God was there with him to raise him up. ಎಲಿಯನು ಎಲ್ಲಿದ್ದನೋ ಆತನು ತಿಳಿದುಕೊಂಡಿದ್ದನು, ನಾನು ಒಂಟಿಯಾಗಿದ್ದೇನೆ ಎಂಬುದಾಗಿ. ಆದರೆ ದೇವರು ಆತನ ಸಂಗಡ ಇದ್ದು ಆತನು ಸೋತು ಹೋಗಿ ಬಿದ್ದಿರುವಂತ ಸಮಯದಲ್ಲಿ ಅವನನ್ನು ಕೈ ಹಿಡಿದು ಎಬ್ಬಿಸುವುದಕ್ಕೆ ಆತನ ಸಂಗಡ ಇದ್ದನು. When you are tired and worn out, God is there in that place. ನೀನು ಆಯಾಸಗೊಂಡು ದಣಿದಿರುವಂತ ಸಮಯದಲ್ಲಿ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುವಾತನಾಗಿದ್ದಾನೆ. When you are falling asleep, that time also God is there in your sleep. ನೀನು ನಿದ್ದೆ ಮಾಡುತ್ತಿರುವಂತ ಸಮಯದಲ್ಲಿಯೂ ಸಹ ದೇವರು ನಿನ್ನ ಸಂಗಡ ಇದ್ದಾನೆ. Hallelujah. 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 You are never alone. ನೀನು ಯಾವಾಗಲೂ ಒಂಟಿಯಲ್ಲ. The fear of loneliness pushes us to think, enough Lord. ನಮಗೆ ಒಂಟಿಯಾಗಿರುವಂತ ಆ ಒಂದು ಭಯವು ಸಾಕು ದೇವರೇ ಎಂಬುದಾಗಿ ಆಲೋಚಿಸುವಂತ ಒಂದು ಬುದ್ಧಿಯನ್ನು ಕೊಡುತ್ತದೆ. So what did God say to him? ಆದರೆ ದೇವರು ಆತನಿಗೆ ಹೇಳಿದ್ದೇನು, Arise, ನೀನು ಎದ್ದೇಳು, eat. ತಿನ್ನು. The journey which you are to make is a long journey. ನೀನು ಇನ್ನು ಮುಂದೆ ಇರಬೇಕಾಗಿರುವಂತ ನಿನ್ನ ಪಯಣವು ಬಹಳಷ್ಟಿದೆ. Hallelujah. 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 Hello, the plan is not in your life plan is not in your hand. The plan is in our Father's hand. ನಿನ್ನ ಜೀವನದ ಉದ್ದೇಶವು ನಿನ್ನ ಕೈಯಲ್ಲಿಲ್ಲ, ಆ ಒಂದು ತೀರ್ಮಾನವು ದೇವರ ಕೈಯಲ್ಲಿದೆ. We think the plan has come to an end. That's what we are now. Now it's completed. I'll go.
ನೀವು ಒಂದು ವೇಳೆ ತಿಳಿದುಕೊಳ್ಳಬಹುದು, ನೀವು ತಿಳಿದುಕೊಂಡಿರುವಂಥ ರೀತಿಯಲ್ಲಿ ಎಲ್ಲವೂ ನಡೆದ ಮೇಲೆ ನನ್ನ ಜೀವನವು ಮುಗಿಯಿತು, ಇನ್ನು ಸಾಕಾಯಿತು, ನಾನು ಹೋಗುವುದಕ್ಕೆ ತಯಾರಾಗಿದ್ದೇನೆ ಎಂಬುದಾಗಿ ಹೇಳ್ತೀರಿ. Do you know your life plan is not in your hand, it's in your Father's hand. ನಿಮ್ಮ ಜೀವನದ ಒಂದು ತೀರ್ಮಾನವು ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ತಂದೆಯ ಕೈಯಲ್ಲಿದೆ. Jeremiah 29 verse 11 to 13 says, Jeremiah 29 verse 11 to 13 says, I know the thoughts that I think toward you, says the Lord, thoughts of peace and not of evil, to give you future and a hope. Then you will call upon me and will go and pray to me. I will listen to you. ಯೆರೆಮೀಯನಿಗೆ ಬರೆದ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 11ರಿಂದ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. Here Eli was telling God, God, enough. Let my journey come to an end. I had enough of problems. And I know my journey is now going to end. But God said, hello, your plan is not in your hand. Your plan is my hand. And you want to know furthermore in your plan, what is the next stage? When you're building a building, where you have to go, the mason has to go, ask the engineer, go, sir, the next one what I should do. ಎಲಿಯನು ತನ್ನ ಜೀವಿತದಲ್ಲಿ, ನನ್ನ ಜೀವಿತ ಇನ್ನೇನು ಮುಗಿಯಿತು ದೇವರೇ, ನನಗೆ ಸಾಕಾಯಿತು, ನಾನು ಪ್ರಾಣವನ್ನು ಬಿಡುವೆನೆಂಬುದಾಗಿ ಅವನು ಕಾಯ್ತಿರುವಂಥ ಸಮಯದಲ್ಲಿ ದೇವರು ಆತನನ್ನು ನೋಡಿ ಹೇಳುವಂಥ ಮಾತು, ನಿನ್ನ ಜೀವನದ ಪ್ರಾರಂಭವೇ ಇದು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಡೆಯಬೇಕಾಗಿರುವಂಥದ್ದು ಬಹಳಷ್ಟಿದೆ. ನಿನ್ನ ಜೀವನದ ತೀರ್ಮಾನವು, ಆಲೋಚನೆಗಳು ಬಲ್ಲವನು ನಾನೇ. ನನ್ನನ್ನು ಹೊರತು ಬೇರೆ ಯಾರು ನಿನ್ನ ಜೀವನದ ತೀರ್ಮಾನವನ್ನು ತಿಳಿದಿರುವಂಥವ್ರು ಯಾರೂ ಇಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. ಅಂದರೆ ನಾವು ನಮ್ಮ ಜೀವನದಲ್ಲಿ ಸಾಕು ಮುಗಿಯಿತು ಎಂದು ಹೇಳುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಮುನ್ನಡೆಸುವಾತನಾಗಿ ಕಾಣಲ್ಪಡುತ್ತಾನೆ. ಯಾಕೆಂದರೆ ನಮ್ಮ ಜೀವನದ ತೀರ್ಮಾನವು ಆತನ ಕೈಯಲ್ಲಿದೆ. ಒಂದು ಕಟ್ಟಡವನ್ನು ಕಟ್ಟುವಂಥ ವ್ಯಕ್ತಿಯು ಎಲ್ಲ ಕೆಲಸ ಮುಗಿಸಿದ ತಕ್ಷಣ ಆ ಮೇಸನ್ ಏನು ಮಾಡ್ತಾನೆ, ಮುಂದೆ ನಡೆಯಬೇಕಾದಂಥ, ಮುಂದೆ ಮಾಡಬೇಕಾದಂಥ ಕೆಲಸ ಏನು ಎಂಬುದಾಗಿ ಎಂಜಿನಿಯರ್ ಬಳಿಯಲ್ಲಿ ಹೋಗಿ ಕೇಳುತ್ತಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ನಾವು ನಮ್ಮ ತಂದೆಯ ಬಳಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. Hallelujah. ಆಮೆನ್. Hallelujah. The next stage of your life, it's not in your hand, it's in your Father's hand. ನಮ್ಮ ಜೀವನದ ಮುಂದೆ ನಡೆಯುವಂಥ ಕಾರ್ಯಗಳು ನಮ್ಮ ಕೈಯಲ್ಲಿಲ್ಲ, ನಮ್ಮ ತಂದೆಯ ಕೈಯಲ್ಲಿದೆ. You may want to end it, but Father says, no, the journey is big, too big. ನೀವು ಒಂದು ವೇಳೆ ಸಾಕಾಯಿತು, ನನ್ನ ಜೀವನವನ್ನು ಮುಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾ ಇರಬಹುದು. ಆದರೆ ದೇವರು ಹೇಳುವಂಥ ಮಾತು, ಇನ್ನು ಮುಂದೆ ನೀನು ನಡೆಯಬೇಕಾದದ್ದು, ನಿನ್ನ ಜೀವನದಲ್ಲಿ ಎದುರಿಸಬೇಕಾದದ್ದು ಬಹಳಷ್ಟಿದೆ ಎಂಬುದಾಗಿ. A most powerful man, a man of God, the prophet, who really done lot of wonders in his life with the help of God, now failed to understand that God is with him and he only has the plan of his life. ಈ ವ್ಯಕ್ತಿಯು ತನ್ನ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು, ದೇವರ ಸಹಾಯದಿಂದ ಅನೇಕ ಅದ್ಭುತಗಳನ್ನು ಸಾಧಿಸಿದಂಥ ವ್ಯಕ್ತಿ ತನ್ನ ಜೀವಿತದಲ್ಲಿ ಮುಂದಕ್ಕೆ ಏನು ನಡೆಯುತ್ತದೆ, ದೇವರು ಯಾವ ತೀರ್ಮಾನವನ್ನು ಇಟ್ಟಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಆತನು ಸೋತು ಹೋದನು. Oh, start complaining to God, enough, God, enough. ಆತನು ದೇವರೇ ಸಾಕು ಎಂಬುದಾಗಿ ಅಲ್ಲಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದನು. God speaks to him in a special way. What you have to do, hello, your plan is with me. You come to me.
and make a prayer, and I will let you know what you should do. ಆಗ ದೇವರೇ ಸಾಕು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರು ಹೇಳುವಂಥ ಮಾತು, ನೀನು ನನ್ನ ಬಳಿಗೆ ಬಂದು ಪ್ರಾರ್ಥಿಸು, ಆಗ ನಾನು ನಿನಗೆ ಬೇಕಾಗಿರುವಂಥ ಉತ್ತರವನ್ನು ಕೊಡುವೆನು ಎಂಬುದಾಗಿ ಹೇಳ್ತಾನೆ. But what we do? We complain. ನಾವೇನು ಮಾಡುವಂಥದ್ದು, ಯಾವಾಗಲೂ ದೂರನ್ನು ಹೇಳ್ತಾ ಇರ್ತೇವೆ. Jeremiah chapter 12 verse 5 says, ಯೆರೆಮೀಯ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, if you have run with the footmen and they were wearied you, then how can you contend with horses? And if in the land of peace in which you trusted they wearied you, then how will you do in the floodplain of Jordan? ಯೆರೆಮೀಯನ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಿರಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋರ್ದನಿನ ದಟ್ಟಡವಿಯಲ್ಲಿ ಏನು ಮಾಡುವಿ? Hallelujah. ಹಲ್ಲೆಲೂಯಾ. Even in the peaceful land we start complaining. ಅಲ್ಲಿ ಸಮಾಧಾನದ ಇರುವಂತ ಸಮಯದಲ್ಲಿ ಅವರು ಏನೋ ದೂರನೇ ಹೇಳುತ್ತಿಲ್ಲ. While walking we start complaining. ನೀನು ನಡೆಯುವಾಗ ಅಲ್ಲಿ ದೂರನೇ ಹೇಳ್ತಾ ಇದ್ದಿ. God has kept us, in a peaceful place. ಸಮಾಧಾನದ ಸಮಯದಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. Have you ever run with horses? ಎಂದಾದರೂ ಕುದುರೆಗಳೊಂದಿಗೆ ಓಡಿದ್ದೀರಾ? Have you ever swum in the flood? ಪ್ರವಾಹದಲ್ಲಿ ಅಲ್ಲಿ ಕಂಡು ಬಂದಿದ್ದೀರಾ? Have you ever caught in the flood? ಪ್ರವಾಹದ ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಇದ್ದಿದ್ದೀರಾ? Have you ever caught in tsunamis? ಸುನಾಮಿ ಬರುವಂತ ಸಮಯದಲ್ಲಿ ಇದ್ದೀರಾ? Have you ever caught in wars? ಯಾವುದಾದರೂ ಯುದ್ಧದಲ್ಲಿ ಭಾಗವಹಿಸಿದ್ದೀರಾ? Go and see people who they're fighting for their lives in war. ಯುದ್ಧದಲ್ಲಿ ಜನರು ತಮ್ಮ ಜೀವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡುತ್ತಾ ಇದ್ದಾರೆ. Every day life is, if they live the other day, they are lucky. ಮರುದಿನ ಜೀವಂತವಾಗಿ ಕಂಡು ಬಂದರೆ ಅವರ ಅದೃಷ್ಟವಾಗಿ ಕಾಣಲ್ಪಡುತ್ತದೆ. Then imagine about their food, their comfort, everything. ಜೀವಕ್ಕಾಗಿಯೇ ಇಷ್ಟೊಂದು ಹಾತೊರೆ ಇರುವಂತ ಸಮಯದಲ್ಲಿ ಅವರ ಆಹಾರ ಇರುವಂತ ಸ್ಥಳಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇರಬಹುದು ಎಂಬುದಾಗಿ ಯೋಚಿಸಿ ನೋಡಿ. Every other day they take the tent and move from one place to another place to save their lives. ಅವರು ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರತಿ ದಿನವೂ ತಮ್ಮ ಗುಡಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕುತ್ತಾ ಹೋಗುತ್ತಾ When we are living in the peaceful land, we start complaining. ನಾವು ಸಂತೋಷವಾಗಿ ನೆಮ್ಮದಿಯಿಂದ ಇರುವಂತ ಒಂದು ಸ್ಥಳದಲ್ಲಿ ಇರುವಾಗಲೇ ದೂರನ್ನು ಹೇಳ್ತೇವೆ. When we are walking around in the road itself, we are complaining. But if you are caught in the flood, what do we do? ನಾವು ಬೀದಿಯಲ್ಲಿ ನಡೆಯುವಾಗಲೇ ನಾವು ದೂರನ್ನು ಹೇಳುವುದಾದರೆ, ಅಲ್ಲಿ ಬೇರೆ ಯಾವುದಾದರೂ ಪ್ರವಾಹದ ಸಮಯದಲ್ಲಿ ಹೇಗೆ ನಾವು ಅದನ್ನು ಎದುರಿಸುವುದಕ್ಕೆ ಸಾಧ್ಯ ಉಂಟು? Hello, God knows where you are going. ನೀನು ಎಲ್ಲಿ ಹೋಗುತ್ತಾ ಇದ್ದೀ ಎಂಬುದಾಗಿ ದೇವರಿಗೆ ಗೊತ್ತು. What problem you are facing, God knows. ನೀನು ಯಾವ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದೀ ಎಂಬುದಾಗಿ ದೇವರಿಗೆ ಗೊತ್ತು. Why? ಯಾಕೆ? He is also there. ಆತನು ನಿಮ್ಮ ಸಂಗಡ ಇದ್ದಾನೆ. Hallelujah. 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 When you are walking in the flood, when you are caught in the flood, my God is there in the flood. ನೀನು ಪ್ರವಾಹದಲ್ಲಿ ನಡೆಯುತ್ತಾ ಇರುವಂತ ಸಮಯದಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ. Hallelujah. 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 When you are in the fire, God is there in the fire. ನೀನು ಬೆಂಕಿಯ ಮಧ್ಯದಲ್ಲಿ ಹಾದು ಹೋಗುವಾಗಲೂ ಸಹ ದೇವರು ನಿನ್ನ ಸಂಗಡ ಇದ್ದಾನೆ. Oh Eli, don't think that you are alone. I am there with you. ಎಲಿಯನೇ, ನೀನು ಒಬ್ಬಂಟಿಗನಲ್ಲ, ನಿನ್ನ ಸಂಗಡ ನಾನಿದ್ದೇನೆ. He says, what are you doing? Rise from the thought. Come out of it.
ನೀನು ಏನು ಮಾಡುತ್ತಾ ಇದ್ದಿ, ನಿನಗಿರುವಂತ ಆ ಒಂದು ಆಲೋಚನೆಯಿಂದ ಸಾಕಾಯಿತು, ನನ್ನ ಜೀವನವನ್ನು ಮುಗಿಸಿಕೊಳ್ಳುತ್ತೇನೆ ಎಂಬುವಂತ ಆಲೋಚನೆಯನ್ನು ಬಿಟ್ಟು ನೀನು ಎದ್ದು ಬಾ. Arise, eat to strengthen. ನೀನು ಎದ್ದು ಊಟ ಮಾಡು, ಯಾಕೆಂದರೆ ನಿನ್ನನ್ನು ನೀನು ಬಲಪಡಿಸಿಕೊಳ್ಳಬೇಕು. Or listen to God. The word of God will strengthen you. ನೀನು ದೇವರ ಮಾತನ್ನು ಕೇಳು, ದೇವರ ವಾಕ್ಯವು ನಿನ್ನನ್ನು ಬಲಪಡಿಸುವಂತದ್ದಾಗಿದೆ. Go to Horeb, and there I am. ನೀನು ಅಲ್ಲಿ ಯೋರ್ದನಿಗೆ ಹೋಗು, ಅಲ್ಲಿ ನಾನು ನಿನ್ನ ಸಂಗಡ ಇರುವೆನು. There I am standing before you. ನಾನು ನಿನ್ನ ಸಂಗಡ ಅಲ್ಲಿ ಇರುವೆನು. You are looking for solution? ನೀನು ಯಾವುದಾದರೂ ಸಮಸ್ಯೆಗೆ ಉತ್ತರವನ್ನು ಹುಡುಕುತ್ತಾ ಇದ್ದೀಯಾ? Come to me. ನೀನು ನನ್ನ ಬಳಿಗೆ ಬಾ. You want solution? ನಿನಗೆ ಯಾವುದಾದ್ರೂ ಉತ್ತರ ಬೇಕಾ? Listen to me. ನನ್ನ ಮಾತಿಗೆ ಕಿವಿಗೊಡು. The solution is with our God. ಅದಕ್ಕೆ ಬೇಕಾಗಿರುವಂತ ಉತ್ತರವು ದೇವರ ಬಳಿಯಲ್ಲಿದೆ. You may see the problem, but the solution is with my God. ನೀನು ಒಂದು ವೇಳೆ ಸಮಸ್ಯೆಯನ್ನು ನೋಡುತ್ತಾ ಇರಬಹುದು, ಆದರೆ ಅದಕ್ಕೆ ಉತ್ತರವು ದೇವರ ಬಳಿಯಲ್ಲಿದೆ. The solution what you are thinking is to the end of your journey, but God thinks that is the beginning of your journey. The solution for your problem, you listen to God, He will direct you. ನಿನ್ನ ಜೀವಿತದಲ್ಲಿ ನನ್ನ ಜೀವಿತವು ಮುಗಿಯಿತು, ನನಗೆ ಸಾಕಾಯಿತು, ಪ್ರಾಣ ಬಿಡುತ್ತೇನೆ ಎಂಬುದಾಗಿ ನೀನು ಕಾಯುತ್ತಾ ಇರಬಹುದು. ಆದರೆ ದೇವರು ಹೇಳುವಂತ ಮಾತು, ಇದೇ ನಿನ್ನ ಜೀವನದ ಪ್ರಾರಂಭವು, ಇನ್ನು ಮುಂದಕ್ಕೆ ನಡೆಸುವಂಥದ್ದು ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಮಾತ್ರವಲ್ಲದೆ ನಿಮಗಿರುವಂಥ ಸಮಸ್ಯೆಯನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಆತನು ನಿಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. By ending your life, will the solution come to the people? ನಿನ್ನ ಜೀವನವನ್ನು ಮುಗಿಸಿಕೊಳ್ಳುವುದರಿಂದ ಜನರಿಗೆ ಉತ್ತರವು ದೊರೆಯುತ್ತದಾ? The alternate is not coming to the end of your life, but alternate is in God's hand. ಅದಕ್ಕೆ ಉತ್ತರವು ನಿನ್ನ ಜೀವನವನ್ನು ಮುಗಿಸಿಕೊಳ್ಳುವುದರಲ್ಲಿ ಇಲ್ಲ, ಅದು ದೇವರ ಬಳಿಯಲ್ಲಿದೆ. The next person what we see is Moses. ನಂತರ ನೋಡುವಂತ ವ್ಯಕ್ತಿಯು ಮೋಶೆ. Moses was crying to God. ಮೋಶೆಯು ದೇವರಲ್ಲಿ ಮೊರೆ ಇಡುತ್ತಾ ಇದ್ದನು. God, enough is enough. ದೇವರೇ, ನನಗೆ ಸಾಕಾಯಿತು. It is not that I want to end my life, but others want to end my life. ನಾನು ನನ್ನ ಜೀವನವನ್ನು ಮುಗಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಿಲ್ಲ, ಆದರೆ ಬೇರೆಯವರು ನನ್ನ ಜೀವನವನ್ನು ಮುಗಿಸಬೇಕು ಎಂಬುದಾಗಿ ಕಾಯುತ್ತಿದ್ದಾರೆ. Even if we want to live our life, others don't want to let us live. ನಾವು ನಮ್ಮ ಜೀವನವನ್ನು ಮುಂದುವರಿಸಬೇಕೆಂಬುದಾಗಿ ಇದ್ದರೂ ಸಹ ಬೇರೆಯವರು ನಾವು ಮುಂದುವರಿಸಕ್ಕೆ ಬಿಡೋದಿಲ್ಲ. Hallelujah. 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 Somehow they create some problem. ಅವರು ಹೇಗಾದರೂ ಮಾಡಿ ನಮ್ಮನ್ನು ಮುಗಿಸಬೇಕೆಂಬುದಾಗಿ ಕಾಯ್ತಾ ಇರ್ತಾರೆ. Hallelujah. Hallelujah. And here Moses coming to God and ask, Exodus chapter 17 verse 3, he says, ಇಲ್ಲಿ ವಿಮೋಚನಾ ಕಾಂಡ 17ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, people thirsted there for water, and the people complained against Moses and said, why is it that you have brought us up out of Egypt to kill us and our children and our livestock with thirst? And Moses cried to Lord, what shall I do with these people? They are almost ready to stone me. 3 ಮತ್ತು 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಟ್ಟುತ್ತಾ, ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಎಂದರು. ಆಗ ಮೋಶೆಯು ಯೆಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. Hallelujah. 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 God speaks to Moses now. Hello, Moses. You have to do one thing. You are ashamed to face the people. ಈಗ ನೀನು ಒಂದು ಕೆಲಸ ಮಾಡಬೇಕೆಂಬುದಾಗಿ ದೇವರು ಹೇಳುತ್ತಾನೆ ಮೋಶೆಗೆ. You don't want to face the people.
ನೀನು ಜನರನ್ನು ಎದುರಿಸಲು ಬಯಸುತ್ತಾ ಇಲ್ಲ, because you have a fear of facing the people. ಯಾಕೆಂದರೆ ಜನರನ್ನು ಎದುರಿಸುವುದಕ್ಕೆ ನಿನ್ನಲ್ಲಿ ಭಯ ಉಂಟು. You promise to them that you will do greater things. ನೀನು ದೊಡ್ಡ ಕೆಲಸವನ್ನು ಮಾಡುವಿ ಎಂಬುದಾಗಿ ಹೇಳಿದ್ದಿ. You said that you'll take them to a land of honey and milk. ನೀನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಈ ಜನರನ್ನು ಕರೆದುಕೊಂಡು ಹೋಗುವೆ ಎಂಬುದಾಗಿ ಹೇಳಿದ್ದಿ. So they are coming and asking for water. ಈಗ ಜನರು ಬಂದು ನೀರಿಗಾಗಿ ಕೇಳುತ್ತಾ ಇದ್ದಾರೆ. And you are not able to give. ಆದರೆ ನಿನ್ನಿಂದ ಅದನ್ನು ಕೊಡುವುದಕ್ಕೆ ಆಗುತ್ತಿಲ್ಲ. Many a times, even if God says, and we believe God and obey that, still we face a problem. ನೀವು ದೇವರನ್ನು ನಂಬಿಕೊಂಡು ಆತನು ಹೇಳಿದಂಥ ಮಾತಿಗೆಲ್ಲ ವಿಧೇಯರಾಗುವಂಥ ಸಮಯದಲ್ಲಿಯೂ ಮತ್ತು ಸಮಸ್ಯೆಗಳು ಕಂಡು ಬರುತ್ತದೆ. It's not that you don't face the problem because you are obedient to God. ನೀವು ದೇವರಿಗೆ ವಿಧೇಯರಾಗಿರುವಂತ ಮಾತ್ರಕ್ಕೆ ಅಲ್ಲಿ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗಿ ಅಲ್ಲ. Many Christians think that if we are obedient to God, we will not face any problem. ಅನೇಕ ಕ್ರೈಸ್ತರು ತಿಳಿದುಕೊಳ್ಳುವಂಥದ್ದು, ನಾವು ದೇವರಿಗೆ ವಿಧೇಯರಾಗಿದ್ದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗಿ. Moses obeyed God. ಮೋಶೆಯು ದೇವರ ಮಾತಿಗೆ ವಿಧೇಯನಾದನು. That is why he went ahead and brought the people from Egypt. ಆದ್ದರಿಂದಲೇ ಆತನು ಹೋಗಿ ಜನರನ್ನೆಲ್ಲ ಕರೆದುಕೊಂಡು ಬಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದನು. But now ಆದರೆ ಈಗ there is no water. ನೀರಿಲ್ಲ. People are asking, ಜನರು ಕೇಳುತ್ತಾ ಇದ್ದಾರೆ, you brought us from Egypt saying you will do this. Now what happened? You are not even give a tumbler of water to us. ನೀನು ಇದನ್ನೆಲ್ಲ ಮಾಡುತ್ತೇನೆ ಎಂಬುದಾಗಿ ನಮ್ಮನ್ನ ಕರೆದುಕೊಂಡು ಬಂದೆ, ಆದರೆ ಈಗ ಕುಡಿಯೋದಕ್ಕೆ ಒಂದು ಲೋಟ ನೀರು ಸಹ ಇಲ್ಲ ಎಂಬುದಾಗಿ ಜನರು ಗುಣಗುಟ್ಟುತ್ತಾ ಇದ್ದಾರೆ. So how can now Moses go and face these people? ಈಗ ಈ ಜನರನ್ನು ಹೋಗಿ ಮೋಶೆಯು ಹೇಗೆ ಎದುರಿಸುವುದಕ್ಕೆ ಸಾಧ್ಯ ಉಂಟು? Hallelujah. ಹಲ್ಲೆಲೂಯಾ. What people wanted is only water. ಜನರಿಗೆ ಬೇಕಾದದ್ದು ಏನು? ನೀರು. But Moses says, what shall I do with these people? ನಾನು ಈ ಜನರೊಂದಿಗೆ ಏನು ಮಾಡುವುದು ಎಂಬುದಾಗಿ ಪ್ರಶ್ನಿಸುತ್ತಾ ಇದ್ದಾನೆ. Then what are you expecting? To kill all those people? ಆ ಜನರನ್ನೆಲ್ಲ ಸಾಯಿಸಬೇಕೆಂಬುದಾಗಿದೆಯೋ? Or you do something else? ಇಲ್ಲ ಬೇರೇನಾದರೂ ಮಾಡಬೇಕೆಂದಿದೆಯೋ? Hello. The solution is, you think that you have come to the end and you are alone. ನೀನು ಒಂಟಿ ನಿನ್ನ ಜೀವನವನ್ನು ಮುಗಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಿ. But one thing Moses did. ಆದರೆ ಮೋಶೆಯು ಮಾಡಿದ ಒಂದು ಕಾರ್ಯ, he went back to God, the designer of his life. ಆತನ ಜೀವನವನ್ನು ಸುಂದರವಾಗಿ ಚಿತ್ರಿಸಿರುವಂತ ದೇವರ ಬಳಿಗೆ ಆತನು ಹೋಗುತ್ತಾನೆ. He went back to the architect of his life. ಆತನು ತನ್ನ ಜೀವನ ರೂಪಿಸಿದಂತ ವ್ಯಕ್ತಿಯ ಬಳಿಗೆ ಹೋಗುತ್ತಾನೆ. And God, spoke to him. ದೇವರು ಆತನ ಸಂಗಡ ಮಾತಾಡುತ್ತಾನೆ. You will not face the shame because you obeyed me and done all these things. I will not let you face the shame. ನೀನು ನನಗೆ ವಿಧೇಯನಾಗಿ ಈ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದಿ, ಆದ್ದರಿಂದ ನೀನು ನಾಚಿಕೆಗೆ ಒಳಪಡದಂತೆ ನಾನು ಕಾಪಾಡುವೆನು. You do one thing. ನೀನು ಒಂದು ಕಾರ್ಯವನ್ನು ಮಾಡು. Take the stick with you and go and hit the rock at Horeb where I am standing. ನೀನು ಹೋಗಿ ನಿನ್ನ ಕೈಯಲ್ಲಿರುವಂತ ಆ ಒಂದು ಕೋಲನ್ನು ಹೋರೆ ಬಂಡೆಯ ಮೇಲೆ ಹೊಡಿ ಎಂಬುದಾಗಿ ಹೇಳುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Sometimes the fear of future, fear of facing the people, comes to our life and we don't want to see another day. So we want to end our lives. ಜನರ ಭಯದಿಂದ, ಅವರು ಮಾತಾಡುವಂತ ಮಾತಿನಿಂದ ಭಯಪಟ್ಟು ನಮ್ಮ ಜೀವನವನ್ನು ನಾವು ಮುಗಿಸಿಕೊಳ್ಳಬೇಕು, ಸಾಕಾಯಿತು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. But God,
ಆದರೆ ದೇವರು has got a different level of victory for us. ದೇವರು ಇನ್ನೊಂದು ರೀತಿಯಾದಂತ ಜಯವನ್ನು ಕೊಡಲು ಬಯಸುತ್ತಾನೆ. He will guide you because he is the architect of our life. He will tell you what is the next step we have to take. ಆತನು ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿರುವಂತವನು. ಆತನು ಮುಂದಕ್ಕೆ ಯಾವ ಹೆಜ್ಜೆಯನ್ನು ಇಡಬೇಕೆಂಬುದಾಗಿ ನಮಗೆ ತಿಳಿಸುವ ಆತನಾಗಿದ್ದಾನೆ. If you want to know the plan of your life, ನಿಮ್ಮ ಜೀವನದ ತೀರ್ಮಾನವು ಏನೆಂಬುದಾಗಿ ನೀವು ತಿಳಿದುಕೊಳ್ಳಬೇಕಾದ್ರೆ, when you come to the halt of your life, ನೀವು ನಿಮ್ಮ ಜೀವನದ ಕೊನೆಯ ಒಂದು ಮಾರ್ಗದಲ್ಲಿ ಬಂದಿರುವುದಾದ್ರೆ, where you find that is no turning point, ಅಲ್ಲಿ ಯಾವುದೇ ರೀತಿಯಾದಂತ ದಿಕ್ಕು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲದ ಸಮಯ ಬಂದಾಗ, and you don't have a solution, there is no other alternative, ಅದಕ್ಕೆ ಬೇರೆ ಯಾವುದೇ ರೀತಿಯಾದಂತ ಉತ್ತರವು ಇಲ್ಲ ಎಂಬುದಾಗಿ ತಿಳಿದು ಬರುವಾಗ, come to God. ದೇವರ ಬಳಿಗೆ ಬನ್ನಿರಿ. Isaiah chapter 30 verse 21 says, ಯೆಶಾಯ 30ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, your ears shall hear a word behind you saying, this is the way, walk in it. Whenever you turn to the right hand or to your turn to the left. You see, God will speak to you. This is the way, walk in it. ಇಲ್ಲಿ 21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಹಾಗಾದರೆ ನಾವು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಅಂಗಲಾಚುತ್ತಿರುವಂಥ ಸಮಯದಲ್ಲಿ ದೇವರು ನಮಗೆ ಯಾವ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. Hallelujah. 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 Eli went to the place called Horeb. Moses went to the place called Horeb, where God stands to give you solution. ಎಲೀಯನು ಹೊರೇಬ್ ಬೆಟ್ಟಕ್ಕೆ ಹೋದನು, ಅದೇ ರೀತಿಯಾಗಿ ಮೋಶೆಯು ಸಹ ಹೊರೇಬ್ ಬೆಟ್ಟಕ್ಕೆ ಹೋದನು. ಯಾಕೆಂದರೆ ಅಲ್ಲಿ ದೇವರು ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. So when we go to God and you listen to the word of God, you have a solution. ನಾವು ದೇವರ ಬಳಿಗೆ ಹೋಗುವಾಗ, ಆತನ ಮಾತಿಗೆ ವಿಧೇಯರಾಗುವಾಗ, ಆತನ ಮಾತನ್ನು ಕೇಳಿಸಿಕೊಳ್ಳುವಾಗ ನಮಗೆ ಆತನ ಉತ್ತರವನ್ನು ಕೊಡುವಾತನಾಗಿದ್ದಾನೆ. Don't brood over things what happened. These are all things happened in my life. ನನ್ನ ಜೀವಿತದಲ್ಲಿ ಇದೆಲ್ಲ ನಡೆಯಿತು ಎಂಬುದಾಗಿ ಅದನ್ನು ಕುರಿತಾಗಿ ಯೋಚಿಸುತ್ತಿರಬೇಡ. Don't think about the past. ಹಿಂದಿನ ಕಾರ್ಯಗಳನ್ನು ಕುರಿತಾಗಿ ಯೋಚಿಸಬೇಡ. Don't think about what is happening now in your life. ನಿಮ್ಮ ಜೀವಿತದಲ್ಲಿ ಈಗ ಏನು ನಡೆಯುತ್ತಿದೆಯೋ ಅದನ್ನು ಕುರಿತಾಗಿ ಚಿಂತಿಸಬೇಡಿ. Listen to the word of God. ದೇವರ ಮಾತಿಗೆ, ಆತನು ಹೇಳುವಂತ ಮಾತನ್ನು ಕೇಳಿಸಿಕೊಳ್ಳಿರಿ. Isaiah chapter 43 verses 18 and 19 says, ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18-19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, do not remember the former things, nor consider the things of old. Behold, I will do a new thing, now it shall spring forth. ಯೆಶಾಯ 43ನೇ ಅಧ್ಯಾಯ 18-19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವನು, ಈಗ ತಲೆದೋರುತ್ತದೆ, ನಿಮಗೆ ಕಾಣುವುದಿಲ್ಲವೋ. Hallelujah. ಆಮೆನ್. Hallelujah. 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 You have to arise from the old thinking. ಹಳೆಯ ಕಾರ್ಯಗಳು, ಆಲೋಚನೆಗಳಿಂದ ಹೊರಕ್ಕೆ ಬರಬೇಕು. Don't remember the things happened in the past. ನಿಮ್ಮ ಜೀವನದಲ್ಲಿ ನಡೆದು ಹೋದಂತ, ಗತಿಸಿ ಹೋದಂತ ಕಾರ್ಯಗಳನ್ನು ಕುರಿತಾಗಿ ಯೋಚಿಸಬೇಡಿ. Many people start crying, "Ayyo, this happened, that happened, this." Correct, happened. No doubt about it. ನಿಮ್ಮ ಜೀವಿತದಲ್ಲಿ ಇದೆಲ್ಲ ನಡೆಯಿತು, ಹೀಗೆಲ್ಲ ಆಯಿತು ಎಂಬುದಾಗಿ ಯೋಚಿಸುತ್ತಾ ಇರುವುದು ಅದು ಸರಿಯಲ್ಲ. This is all part of the plan. ಇವೆಲ್ಲವೂ ಆ ಒಂದು ದೇವರ ತೀರ್ಮಾನದಲ್ಲಿ ಒಂದು ಭಾಗವಾಗಿ, ಅಂಗವಾಗಿ ಕಾಣಲ್ಪಡುತ್ತದೆ. When you are run with a footman, they wearied you. And how can you run with horse?
ನೀನು ಕಾಲಾಳುಗಳ ಸಂಗಡ ಓಡುತ್ತಿರುವಾಗಲೇ ಹೀಗೆ ಹೇಳುವುದಾದರೆ ಕುದುರೆಗಳ ಸಂಗಡ ಹೇಗೆ ಓಡುವಿ? Hallelujah. You are not an ordinary person. God compares you to ours. ನೀನು ಸಾಧಾರಣವಾದಂಥ ವ್ಯಕ್ತಿಯಲ್ಲ, ಕುದುರೆಗಳೊಂದಿಗೆ ಓಡುವಂತ ಅಷ್ಟು ಬಲಿಷ್ಠವಾದಂಥ ವ್ಯಕ್ತಿ. Hallelujah. 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 Just imagine God is doing a new thing, a new chapter of your journey. ದೇವರು ನಿನ್ನ ಜೀವಿತದಲ್ಲಿ ಹೊಸ ಒಂದು ಅಧ್ಯಾಯವನ್ನು ಪ್ರಾರಂಭಿಸಿ ನಿನ್ನ ಜೀವನದ ಪಯಣವನ್ನು ಮುಂದುವರಿಸುತ್ತಾ ಇದ್ದಾನೆ. And now it shall spring forth. That's what God says to you. ಇನ್ನು ಮುಂದೆ ನೀನು ಚಿಗುರೊಡೆಯುವಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Hallelujah. Hallelujah. You may be thinking that yes, enough is enough. Let me settle my things. ನನ್ನ ಜೀವಿತವು ಇನ್ನೇನು ಸಾಕಾಯಿತು, ಮುಗಿಯಿತು, ನಾನು ಮುಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾ ಇರಬಹುದು. Maybe you have come to that conclusion, no more alternatives. Lord, what should I do? Let me end my life. Let me conclude. I'm not useful anymore. Let me drop down. ನಾನು ನನ್ನ ಜೀವಿತವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ನನ್ನ ಜೀವಿತದಲ್ಲಿ ಇನ್ನು ಯಾವುದೇ ನೆಮ್ಮದಿ ಸಂತೋಷವು ನನಗೆ ಕಾಣುತ್ತಾ ಇಲ್ಲ, ದೇವರೇ ಸಾಕಾಯಿತು, ನಾನು ನನ್ನ ಜೀವನವನ್ನು ಮುಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾ ಇರಬಹುದು. One morning in my home when I was sitting, I was thinking about my life. ಒಂದು ದಿನದಲ್ಲಿ ನನ್ನ ಮನೆಯಲ್ಲಿ ನಾನು ಕುಳಿತಿರುವಂತಹ ಸಮಯದಲ್ಲಿ ನಮ್ಮ ಬೋಧಕರು ಅವರ ಬಗ್ಗೆ ಯೋಚಿಸುತ್ತಾ ಇದ್ರು. It was after my heart attack. I was sitting in my home and thinking about my life. I said, yes, enough, Lord. I think I run enough. And I know this is the fag end of my life, maybe the evening of my life. ಆಗ ಅವರು ಆಲೋಚಿಸಿದಂಥ ಮಾತು, ಅವರಿಗೆ ಹೃದಯಾಘಾತವಾದ ನಂತರ ಯೋಚಿಸಿದಂಥ ಮಾತು, ದೇವರೇ ಇನ್ನೇನು ನಾನು ಎಲ್ಲವನ್ನು ಮುಗಿಸಿದ್ದೇನೆ, ನನ್ನ ಜೀವಿತವು ಮುಗಿಯುತ್ತಾ ಇದೆ, ನಾನು ಸಾಕಾಯಿತು, ಮುಗಿಸುತ್ತೇನೆ ಎಂಬುದಾಗಿ ಆ ರೀತಿಯಾದಂಥ ಆಲೋಚನೆಯಲ್ಲಿದ್ದರು. Maybe with this strength, with this power, Lord, I may not run. ಈ ಒಂದು ಬಲದಿಂದ ಒಂದು ವೇಳೆ ನಾನು ಓಡುವುದಕ್ಕೆ ಸಾಧ್ಯವಿಲ್ಲ. Now I am an handicapped man, Lord, with no strength and no power. I can't deliver anymore. ನಾನು ಯಾವುದೇ ವಿಧವಾದಂಥ ಬಲವು ಇಲ್ಲದಂತ ಬಲಹೀನದಾದಂಥ ವ್ಯಕ್ತಿಯಾಗಿ ಕಾಣಲ್ಪಡುತ್ತಾ ಇದ್ದೇನೆ. And I will start counting all my bank balance, how much I have in my bank, how many banks, how much money is there in my bank accounts. ನಾನು ನನ್ನ ಎಲ್ಲ ಬ್ಯಾಂಕ್ಗಳಲ್ಲಿ ಎಷ್ಟು ಹಣವಿದೆ, ಯಾವ ಬ್ಯಾಂಕಲ್ಲಿ ಯಾವ ರೀತಿಯಾಗಿ ಹಣವನ್ನು ಕೂಡಿಟ್ಟಿದ್ದೇನೆ ಎಂಬುದಾಗಿ ಅದನ್ನು ಕುರಿತಾಗಿ ಯೋಚಿಸುತ್ತಾ ಇದ್ದೇನೆ. I was thinking what I worth so that my family can run with this. ನಾನು ನನ್ನ ಎಷ್ಟು ಸಂಪಾದನೆ ಮಾಡಿದ್ದೇನೆ, ಎಷ್ಟು ಇಟ್ಟಿದ್ದೇನೋ ಅದರಲ್ಲಿ ನನ್ನ ಕುಟುಂಬವು ತಮ್ಮ ಜೀವನವನ್ನು ಸಾಗಿಸುವುದಕ್ಕೆ ಸಾಕಾಗುತ್ತದೋ ಈ ರೀತಿಯಾಗಿ ಯೋಚಿಸುತ್ತಾ ಇದ್ದೇನೆ. As I was thinking and speaking to God, ಆ ರೀತಿಯಾಗಿ ಯೋಚಿಸುತ್ತಾ ದೇವರ ಬಳಿಯಲ್ಲಿ ಮಾತಾಡುತ್ತಾ ಇರುವಂತ I still remember a Bible college student, I don't know who that boy was, suddenly came to my house. ಅಲ್ಲಿ ಒಬ್ಬ ಸತ್ಯವೇದ ಶಾಲೆಯ ಹುಡುಗ ಅವರ ಮನೆಗೆ ಬಂದರು. He came and he said he wanted to speak to me. ಆ ಹುಡುಗನು ಬಂದು ಇವರ ಸಂಗಡ ಮಾತಾಡಬೇಕು ಎಂಬುದಾಗಿ ಹೇಳಿದನು. Then he came to me, Pastor, I came here for getting my this is for my medical help to her wife. So somehow I felt that I should come and meet you. ಅವರು ಬಂದು ಅಲ್ಲಿ ಔಷಧಿಯ ಸಹಾಯಕ್ಕಾಗಿ ಇವರ ಹೆಂಡತಿಯವರ ಬಳಿಯಲ್ಲಿ ಬಂದಿದ್ದರು. ಅಲ್ಲಿ ಇರುವಂಥ ಸಮಯದಲ್ಲಿ ಇವರ ಬಳಿಯಲ್ಲಿ ಬಂದು ಮಾತಾಡಬೇಕೆಂಬುದಂತ ಒಂದು ಪ್ರೇರೇಪಣೆಯಾಯಿತು. So I'm lucky that I'm just meeting you today. ನಾನು ನಿಮ್ಮೊಂದಿಗೆ ಈ ದಿನದಲ್ಲಿ ಬಂದು ಮಾತಾಡುವಂಥದ್ದು ನನ್ನ ಅದೃಷ್ಟ ಎಂದು ಹೇಳಿದರು. I want to share my witness to you. ನಾನು ಕೆಲವು ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. See, I'm from Northeast, and when I took baptism and accepted Jesus Christ, they threw me out of my house. ಆ ಹುಡುಗನು ಹೇಳಿದಂಥ ಮಾತು, ನಾನು ಭಾರತದ ಈಶಾನ್ಯ ಭಾಗದಿಂದ ಬರ್ತಾ ಇದ್ದೇನೆ, ನನ್ನ ಮನೆಯಲ್ಲಿ ನಾನು ದೇವರನ್ನು ಅಂಗೀಕರಿಸಿಕೊಂಡಂಥ ಸಮಯದಲ್ಲಿ ಮನೆಯಿಂದ ಹೊರಗೆ ಹಾಕಿದರು. Because my family members did not want me to be a Christian.
ನನ್ನ ಕುಟುಂಬದವರು ನಾನು ಕ್ರೈಸ್ತನಾಗಿರುವುದು ಅವರು ಬಯಸಲಿಲ್ಲ. When they came to know that I took baptism, I'm attending some church, they threw me out of my house with nothing, with just a shirt and a pant, nothing, empty in my hand, empty-handed. ನಾನು ಸಭೆಗೆ ಹೋಗುತ್ತಾ ಇದ್ದೇನೆ, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಕುಟುಂಬದವರಿಗೆ ತಿಳಿದ ತಕ್ಷಣ ಅವರು ನನ್ನನ್ನು ಮನೆಯಿಂದ ಬರಿಗೈಯಲ್ಲಿ ಕಳಿಸಿಬಿಟ್ಟರು. There's no place to stay, no food to eat. ನಾನು ಇರುವುದಕ್ಕೆ ಸ್ಥಳವೂ ಇಲ್ಲದೆ, ಊಟ ಮಾಡುವುದಕ್ಕೆ ಊಟವೂ ಇಲ್ಲದೆ ಇದ್ದೆನು. Nobody to support me. ನನಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲ. I was thinking, Lord, what should I do? ನಾನು ಏನು ಮಾಡಲಿ ಎಂಬುದಾಗಿ ಯೋಚಿಸುತ್ತಾ ಇದ್ದೇನು. The Christ before me, the world behind me. ಕ್ರಿಸ್ತನು ನನ್ನ ಮುಂದೆ, ಪ್ರಪಂಚವು ನನ್ನ ಹಿಂದೆ. What should I do now? ಈಗ ನಾನು ಏನು ಮಾಡಲಿ? I'm empty-handed. ನಾನು ಬರಿಗೈಯಲ್ಲಿದ್ದೇನೆ. Nobody to stop my future is, Lord, is dark. ದೇವರೇ, ನನ್ನ ಭವಿಷ್ಯತ್ತು ನನಗೆ ಕತ್ತಲೆಯಾಗಿದೆ. That time God spoke to me. ಆ ಸಮಯದಲ್ಲಿ ದೇವರು ನನ್ನ ಸಂಗಡ ಮಾತಾಡಿದನು. I have drawn you in the palm of my hand. ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. Your name is in my hand. ನಿನ್ನನ್ನು ನನ್ನ ಕೈಯಲ್ಲಿ ನಾನು ಇಟ್ಟುಕೊಂಡಿದ್ದೇನೆ. And your walls are before me. ನಿನ್ನ ಪೌಳಿಗೋಡೆಗಳು ಯಾವಾಗಲೂ ನನ್ನ ಕಣ್ಣೆದುರಿನಲ್ಲಿದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. He was speaking, he was giving his witness. ಆ ಹುಡುಗ ಅವನ ಸಾಕ್ಷಿಯನ್ನು ಹೇಳ್ತಾ ಇದ್ದನು. My Lord, ದೇವರೇ, I was asking God, my Lord, what are you saying to me? ದೇವರೇ, ನನಗೆ ನೀನು ಏನು ಹೇಳ್ತಾ ಇದ್ದೆ ಎಂಬುದಾಗಿ ಬೋಧಕರು ದೇವರನ್ನು ಕೇಳ್ತಾ ಇದ್ರು. That boy was sharing his witness. ಆ ಹುಡುಗನು ಅವನ ಸಾಕ್ಷಿಯನ್ನು ಹೇಳ್ತಾ ಇದ್ದನು. Uncle, I was empty-handed. ನಾನು ಬರಿಗೈಯಲ್ಲಿ ಕಂಡು ಬಂದೆನು. No place to go. ನಾನು ಹೋಗಿ ಇರುವುದಕ್ಕೆ ಯಾವುದೇ ಸ್ಥಳವಿಲ್ಲ. No food to eat. ಊಟ ಮಾಡುವುದಕ್ಕೆ ಊಟವಿಲ್ಲ. Nobody there to take me home. ನನಗೆ ಯಾರು ಕರೆದುಕೊಂಡು ಹೋಗುವುದಕ್ಕೆ ಯಾರು ಇಲ್ಲ. I am at the fag end of my life. ನನ್ನ ಜೀವನದ ಕೊನೆ ಎಂಬುದಾಗಿ ಇರುವಂತ ಸಮಯದಲ್ಲಿ But God spoke to me. ದೇವರು ನನ್ನ ಸಂಗಡ ಮಾತಾಡಿದನು. I have drawn you, curved you in my palm. ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. And your walls are before me. ನಿನ್ನ ಪೌಳಿಗೋಡೆಗಳು ನನ್ನ ಕಣ್ಣೆದುರಿನಲ್ಲಿವೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. I said, enough, Lord. ದೇವರೇ, ಸಾಕು. Thank you. ಧನ್ಯವಾದ ದೇವರೇ. Then that boy got up. Thank you, uncle. I'll see you sometimes. And he went off. ಆ ಹುಡುಗ ಅಲ್ಲಿಂದ ಎದ್ದು ನಾನು ಬರ್ತೇನೆ ಎಂಬುದಾಗಿ ಹೇಳಿ ಹೋದ. Then I obeyed God. ಆಮೇಲೆ ದೇವರೊಂದಿಗೆ ಮಾತಾಡಿದ. I thought, Lord, it's my end. But Lord, you are telling me something different. ನಾನು ಇದೇ ಕೊನೆ ಎಂಬುದಾಗಿ ತಿಳಿದುಕೊಂಡಿದ್ದೇನು, ಆದರೆ ನಿನ್ನ ಸಮಯವು ಕಾಲವು ವ್ಯತ್ಯಾಸವಾಗಿದೆ. You are telling me something. ನೀನು ನನಗೆ ಏನನ್ನು ಹೇಳ್ತಾ The ಇದ್ದೀಯ? race that I must run and the victories that I should do, Lord, win. ನಾನು ಓಡಬೇಕಾದಂತ ಪಂದ್ಯವು ಮತ್ತು ಗಳಿಸಬೇಕಾದಂತ ಆ ಒಂದು ಜಯವು ಉಂಟು. And Lord, thank you that you spoke to me. ದೇವರೇ, ನನ್ನ ಸಂಗಡ ಮಾತನಾಡಿದ್ದಕ್ಕೆ ನಿನಗೆ ಸ್ತೋತ್ರ. I will not think about the past. ನಾನು ಹಿಂದಿನ ಕಾರ್ಯಗಳನ್ನು ಕುರಿತಾಗಿ ಯೋಚಿಸುವುದಿಲ್ಲ. I will not, Lord, think about what is now undergoing. ಈಗ ನಾನು ಹಾದು ಹೋಗುತ್ತಿರುವಂತ ಮಾರ್ಗವನ್ನು ಕುರಿತಾಗಿ ಚಿಂತಿಸುವುದಿಲ್ಲ. I know, Lord, ನನಗೆ ಗೊತ್ತು ದೇವರೇ, you are there with me. ನೀನು ನನ್ನ ಸಂಗಡ ಇದ್ದಿ. I am not alone. ನಾನು ಒಂಟಿಯಲ್ಲ. I am in your palm. ನಾನು ನಿನ್ನ ಅಂಗೈಯಲ್ಲಿದ್ದೇನೆ. You take your hand and read my name. ನೀನು ನಿನ್ನ ಕೈಯನ್ನು ತೆಗೆದು ನೋಡುವಾಗ ನನ್ನ ಹೆಸರನ್ನು ಓದುತ್ತಿ. My prayers always before you. ನನ್ನ ಪ್ರಾರ್ಥನೆಗಳು ಯಾವಾಗಲೂ ನಿನ್ನ ಕಣ್ಣೆದುರಿನಲ್ಲಿವೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, I just want to tell you, ನಾನು ನಿಮಗೆ ಒಂದನ್ನು ಹೇಳಲು ಬಯಸುತ್ತೇನೆ. your journey is big. ನಿನ್ನ ಒಂದು ಪ್ರಯಾಣವು ಹೆಚ್ಚು ಇದೆ. Arise, ಎದ್ದು eat, ಊಟ ಮಾಡು, be strengthened. ನೀನು ಬಲಪಡು. God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. Heavenly Father, we praise and worship you, Lord, for the wonderful time. Thank you, Lord, that you spoke to us. I don't know, Lord, how many are crying before you, how many are worried about their future, how many are struggling in their lives. Lord, like Eli and Moses, Lord, they may cry before you. Lord, is there any alternative? What shall I do? Where shall I go? Lord, you spoke to Eli, said, what are you doing? Arise, get up, go to Horeb. Lord, you said to Moses, what are you doing here? Go. I'm standing there in Horeb. Come to me. Lord, the solution was given to them at Horeb. You are our Lord, salvation. You are our rock, the rock that speaks, the rock that gives water. Thank you, Lord. Thank you. Lord, let the voice of God penetrate into the hearts of the people who are listening here. And Lord, touch them. Heal their wounds, O God. As they go out, let them go with the Lord's solution. You spoke to them, Lord. You are with them. They are not alone. Amen. You are the God who gives solution to all our problems. Thank you. Thank you, Lord. Bless your people. Bless your people. To Moses, you given a solution. To Eli, you gave a solution. Lord, to us also, Lord, you give us the solution. Let your people, Lord, not ashamed. Yes, Lord, bless them. In Jesus' precious name we pray. Amen, amen, amen.